ಲೋ ಸೀನಾ, ಇಲ್ಲೇನೋ ಮಾಡ್ತಾ ಇದ್ಯಾ? ನಾನು ಎಲ್ಲೆಲ್ಲ ಹುಡುಕಂಬಂದೆ ಗೊತ್ತಾ? ಬಾ ಬೇಗ. ಎಲ್ಲಿಗೆ ಬರಬೇಕು? ಕುಣಿಯಕ್ಕೆ. ನಿನಗೆ ಮಾಡಕ್ಕೇಮೇ ಇಲ್ಲ, ಅದಕ್ಕೆ ಕುಣಿಯಕ್ಕೆ ಕರಿತಿದ್ಯಾ ನನ್ನ? ಇದ್ಯಾಕೋ ಬೆಳಗ್ಗೆನೆ ಗುರ್ರ ಅಂತ ಇದ್ಯಾ? ಏನೋ ಗೊತ್ತಿಲ್ಲ ಕಣೆ, ಟೈಮೇ ಸರಿ ಇಲ್ಲ ನಂದು. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಅಯ್ಯೋ ಹುಚ್ಚ, ಇಷ್ಟು ಚಿಕ್ಕ ವಿಷಯಕ್ಕೆ ಇಷ್ಟೊಂದು ಬೇಜಾರಾಗಿದ್ಯಾ? ಹೌದು, ಈಗ ಏನು ಮಾಡೋದು? ಒಂದು ಶೆಲ್ ಹಾಕೋ, ಕೆಟ್ಟೋಗಿರೋ ಟೈಮು ಮತ್ತೆ ಸರಿ ಹೋಗುತ್ತೆ. ಹೇ, ನಿನಗೆ ನಿಜವಾಗ್ಲೂ ಹೇಳ್ತೀನಿ ಕೇಳು, ಬುದ್ಧಿ ಬೆಳೆದಿಲ್ಲ, ಇನ್ನೂ ಬುದ್ಧಿ ಬೆಳೆದಿಲ್ಲ ನೋಡು. ಬುದ್ಧಿ ಬೆಳೆಯಲ್ಲ ಕಣೋ, ಅದು ನಾವೇ ಬೆಳೆಸ್ಕೋಬೇಕು. ಅಲ್ಲ ಹೇ, ನಿನ್ನ ಜೊತೆ ಮಾತಾಡೋದು ಒಂದೇ, ಹುಚ್ಚ ಆಸ್ಪತ್ರೆಗೆ ಹೋಗಿ ಜಾಯ್ನ್ ಆಗೋದು ಒಂದೇ, ಬಿಟ್ಬಿಡು. ಮತ್ತೆ ಇನ್ಯಾಕೆ ತಡ? ಇವತ್ತೇ ಹೋಗಿ ಹುಚ್ಚ ಆಸ್ಪತ್ರೆಗೆ ಜಾಯ್ನ್ ಆಗ್ಬಿಡು. ಅಲ್ಲೇ ನೀನು ಇದೇ ಥರ ಮಾತಾಡ್ತಿದ್ರೆ ನಾನು ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಕಣೆ. ವಾವ್, ಟ್ರಿಪ್ಗೆ ಹೋಗಿ ತುಂಬಾ ದಿನ ಆಯ್ತು ಕಣೋ. ನಾನು ನಿನ್ನ ಜೊತೆ ಡಿಪ್ರೆಷನ್ಗೆ ಬರ್ತೀನಿ, ಇಬ್ರು ಸೇರಿ ಹೋಗೋಣ. ಲೇ ಹುಚ್ಚಿ ಕಣೆ ನೀನು. ಏಯ್ ಯಾಕೋ, ನಾನೇನೋ ಮಾಡಿದೆ? ಅಲ್ಲ ಕಣೆ, ಡಿಪ್ರೆಷನ್ ಮೀನಿಂಗ್ ಗೊತ್ತಿಲ್ಲ ಅಂದ್ರೆ ಸ್ವಲ್ಪ ಓದಿ ತಿಳ್ಕೊ ಅದೇನು ಅಂತ. ಡಿಪ್ರೆಷನ್ ಅಂದ್ರೆ ಫಾರಿನ್ ಅಲ್ಲಿರೋ ಒಂದು ಊರು ತಾನೆ. ಲೇ, ನೀನು ಇಲ್ಲಿ ಹುಟ್ಟಬಾರ್ದಿತ್ತು ಕಣೆ ಮೀನಾ, ಇಲ್ಲಿ ಹುಟ್ಲೇಬಾರ್ದಾಗಿತ್ತು. ಮತ್ತೆ ಎಲ್ಲಿ ಹುಟ್ಟಬೇಕಾಗಿತ್ತು? ಆ ಫಾರಿನಲ್ಲಿ ನೀನು ಹೇಳ್ತಿದ್ಯಲ್ಲ ಡಿಪ್ರೆಷನ್, ಅಲ್ಲಿ ಹುಟ್ಟಬೇಕಾಗಿತ್ತು. ಅಲ್ಲಿರ್ಬೇಕಾಗಿತ್ತ? ಅಯ್ಯೋ, ನಾನು ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಕಣೋ. ಲೇ, ಇನ್ನೊಂದು ಸೆಕೆಂಡು ನನ್ನ ಕಣ್ಣು ಮುಂದೆ ನಿಂತ್ಕೊಬೇಡ, ಜಾಗ ಖಾಲಿ ಮಾಡು. ಆಯ್ತು ಬಿಡ, ಕುತ್ಕೊಂಡ್ಬಿಡ್ತೀನಿ. ಅಪ್ಪ, ನನಗೆ ಹುಚ್ಚಿಡಿತಿದೆ ಕಣೆ. ಯಾವ ನಾಯಿ ಕಡಿತು? ಲೇ, ನೀನ್ ಹಿಂಗೆ ಆಡ್ತಾ ಇರು, ನಿನ್ನೆ ಕರ್ಕೊಂಡೋಗಿ ಹುಚ್ಚಿನ ಹತ್ರ ಕಚ್ಚಿಸ್ಬಿಡ್ತೀನಿ. ಅಂದ್ರೆ ಇಂಡೈರೆಕ್ಟ್ ಆಗಿ ನೀನೇ ಕಚ್ತೀನಿ ಅಂತ ಹೇಳ್ತಾ ಇದೀಯಲ್ವಾ? ಏನ್ ನಿನ್ ಕಣ್ಣಿಗೆ ನಾನು ಹುಚ್ಚನಾಯಿ ತರ ಕಾಣ್ತಿದ್ದೀನಾ? ಕಣೋ, ಡೈರೆಕ್ಟ್ ಆಗಿ ಹೇಳಿದ್ರೆ ಪಾಪ ಹುಚ್ಚನಾಯಿಗೆ ಬೇಜಾರಾಗ್ಬಿಡುತ್ತೆ. ಯಾಕೆ ನನ್ ಪ್ರಾಣ ತಿಂತಾ ಇದೀಯಾ? ಅಯ್ಯೋ ಸೀನಾ, ಅಮ್ಮ ಮಾಡಿರೋ ಊಟ ತಿಂದು ತಿಂದು ಬೇಜಾರಾಗಿದೆ, ಅದಕ್ಕೆ ನಿನ್ ಪ್ರಾಣ ತಿನ್ನಕ್ ಬಂದಿದ್ದೀನಿ. ಲೇ ಮೀನಾ, ನೀನು ಸಿಕ್ಕಾಪಟ್ಟೆ ಜಾಸ್ತಿ ಆಯ್ತು ಕಣೆ. ಹೋಗ್ಲಿ ಬಿಡು, ನಾನು ಇನ್ನೂ ನಿನ್ನೇನಾದ್ರೂ ರೇಗ್ಸ್ಬಿಟ್ರೆ ಕೊಡು ಅಂತ ಹತ್ತು ಬಿಡ್ತೀಯ. ಅಲೋ, ಎಕ್ಸ್ಕ್ಯೂಸ್ ಮೀ, ಆಳೋ ಜಾಯಮಾನ ನಂದಲ್ಲಮ್ಮ, ಹುಲಿ ನಾನು. ಇದೇ ಹುಲಿನೇ ಅಲ್ವಾ? ಆಗ್ಲೇ ಮೂಲಲ್ಲಿ ಕುತ್ಕೊಂಡು ಅಳ್ತಾ ಇದ್ದಿತ್ತು. ಏನು ಅಂತ ನನಗೂ ಗೊತ್ತಾಗ್ತಾ ಇಲ್ಲ ಕಣೆ ಮೀನಾ. ಅದೇನಾಯ್ತು ಹೇಳೋ, ನಾನಿದ್ದೀನಿ. ಮದ್ವೆ ಎಲ್ಲ ಫಿಕ್ಸ್ ಆಗ್ತಿದೆ, ಆದ್ರೆ ಆಮೇಲೆ ಎಲ್ಲರೂ ನನ್ನ ರಿಜೆಕ್ಟ್ ಮಾಡ್ತಿದ್ದಾರೆ ಕಣೆ. ಏನು, ನಿನ್ನನ್ನು ಇಷ್ಟಪಟ್ಟ ಮೇಲೆ ರಿಜೆಕ್ಟ್ ಮಾಡ್ತಾ ಇದ್ದಾರಾ? ನಿಮ್ಮ ಮನೆಗೆ ಏನಾದ್ರು ವರ್ತನೆ ಕೇಳಿದ್ರೆ ಹೇಗೆ? ಅವ್ರೇನು ಕೇಳಿಲ್ಲ, ನಾನೇ ಸ್ವಲ್ಪ ಕೇಳ್ದೆ. ನೀನೇ ಕೇಳಿದ್ಯಾ? ಏನ್ ಕೇಳ್ದೆ? ಏನಂದ್ರೆ ಸುತ್ತಾಡಕ್ ಒಂದ್ ಕಾರು, ತಿರ್ಗಾಡಕ್ ಒಂದ್ ಬೈಕು. ಈ ಎರಡು ಕೇಳಿದ ತಕ್ಷಣ ರಿಜೆಕ್ಟ್ ಮಾಡ್ಬಿಟ್ರ? ಅದ್ರ ಜೊತೆಗೆ ಒಂದ್ ಚಿನ್ನ ದಪ್ಪು ಚೈನು, ಇನ್ನೊಂದ್ 10 ಬೆಳಗ್ಗೆ ಉಂಗುರ ಕೇಳಿದ್ನಪ್ಪ. ಪಾಪ ಕಾಲ್ ಬೀಳ್ಕು ಕೇಳ್ಬೇಕಾಗಿತ್ತು, ಅದಕ್ಕೂ ಕೊಡ್ತಾ ಇದ್ರ ಏನೋ? ಇದೇ ನೋಡಿ ಮಿಸ್ ಆಯ್ತು ಮೀನಾ. ಮತ್ತಿನ್ನೇನ್ ಕೇಳ್ದೆ? ಮತ್ತಿನ್ನೇನಂದ್ರೆ ಮದ್ವೆ ಆದ್ಮೇಲೆ ಮನೆ ಬೇಡವಾ, ಚಿಕ್ಕದಾಗ ಒಂದ್ ಮನೆ ಕೇಳಿದ್ನಪ್ಪ. ಮತ್ತಿನ್ನೇನ್ ಕೇಳ್ದೆ? ಇಷ್ಟು ಸಾಕಾಗಲ್ವೇನೆ ಮೀನಾ? ಅಲ್ಲ ಕಣೋ, ಮನೆ ಇದ್ರೆ ಸಾಕ? ಪಾತ್ರೆ ಒಳಗಡೆ ದಿನಸಿ ಐಟಮ್ ತುಂಬ್ಸಕ್ಕೆಲ್ಲ ಕೇಳ್ಬೇಕು ತಾನೆ? ಕರೆಕ್ಟು, ಅದಕ್ಕೆ ಏನೋ ರಿಜೆಕ್ಟ್ ಮಾಡಿರ್ಬೇಕು ನೋಡ್ ಮೀನಾ ನನ್ನ. ನಿನ್ನ ಅಲ್ಲ ಕಣೋ, ಈ ತರ ವರದಕ್ಷಿಣೆ ಕೇಳಿದ್ಯಾ? ಈ ಕಾಲದಲ್ಲಿ ಹುಡುಗಿರು ಸಿಗೋದೇ ಹೆಚ್ಚು. ಅಂತರಲ್ಲಿ ಲಿಸ್ಟ್ ಮಾಡಿ ಕೊಟ್ರೆ ಇನ್ನೇನು ಹುಡುಗಿ ರಿಜೆಕ್ಟ್ ಮಾಡ್ತೀರಾ ಇರ್ತಾರಾ? ಈಗ ನಾನು ಏನ್ ಮಾಡ್ಲೆ? ಯಾವ್ದಾರು ಹೋಗಿ ಮಠ ಸೇರ್ಕೋ. ಖಿಲಾಡಿ ಜೋಡಿ.